ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮಾ ಕಂಪ್ಯೂಟರ್ ಶಿಕ್ಷಣ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟ್ ಆದಷ್ಟು ಜಾಸ್ತಿ ಫಸ್ಟ್ ಪಿ ಯು ಮಕ್ಕಳಿಗೆ ಕೇಳ್ತಾರೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಫಸ್ಟ್ ಪಿ ಯು ಸಿ ಓದ್ತಾ ಇರ್ತಾರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ನಂಬರ್ ಸಿಸ್ಟಮ್. ಸೊ ಏಂತಕ್ಕೆ ನಮ್ಮ ಕಂಪ್ಯೂಟರ್ ಅಲ್ಲಿ ನಂಬರ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಟು ರೆಪ್ರೆಸೆಂಟ್ ಅಂಡ್ ಮ್ಯಾನಿಪುಲೇಟ್ ದ ಡೇಟಾ. ಸೊ ರೆಪ್ರೆಸೆಂಟ್ ಏನನ್ನ, ಡೇಟಾನ, ಜೊತೆಗೆ ಮ್ಯಾನಿಪುಲೇಟ್ ಅಂತ ಹೇಳಿದ್ರೆ ಕಂಟ್ರೋಲ್, ಡೇಟಾನ ಕಂಟ್ರೋಲ್ ಮಾಡೋದಕ್ಕೆ, ಇನ್ನ ಡಿಫ್ರೆಂಟ್ ವೇಸ್ ನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀವಿ. ಸೊ ಆ ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ಅಲ್ಲಿ 4 ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಇದೆ. ಸೊ ಯಾವ್ದು ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ಮತ್ತೆ ಎಕ್ಸಾ ಡೆಸಿಮಲ್ ನಂಬರ್ ಸಿಸ್ಟಮ್. ಜೊತೆಗೆ ಅದ್ರದ್ದು ಬೇಸ್ ವ್ಯಾಲ್ಯೂ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬೇಸ್ ವ್ಯಾಲ್ಯೂ ಇಟ್ಕೊಂಡೆ ನಾವ್ ಏನ್ ಮಾಡೋದು, ಇದು ಯಾವ ನಂಬರ್ ಸಿಸ್ಟಮ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದು. ಸೊ ಹಾಗಾಗಿ ಬೇಸ್ ನಂಬರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೆಸಿಮಲ್ ನಂಬರ್ಗೆ ಬೇಸ್ ವ್ಯಾಲ್ಯೂ ಎಷ್ಟು, 10 ಅಂತ ಹೇಳಿದ್ರೆ 10 ನಂಬರ್ಸ್ ಇರಬೇಕು. ಸೊ ಎಲ್ಲಿಂದ 0 to 9 ಅನ್ನ ನಾವು ಡೆಸಿಮಲ್ ನಂಬರ್ ಅಂತ ಹೇಳಿ ತಗೊಂತೀವಿ. ಸೊ ಬೈನರಿ ನಂಬರ್ಸ್ ಅಂತ ಹೇಳಿದ್ರೆ 2 ಅಲ್ಲ, ಬೈನರಿ ಅಂತ ಹೇಳಿದ್ರೆ 2 ಯಾವ್ದು, ಸೊ 0 ಮತ್ತೆ 1. ಜೊತೆಗೆ ಆಕ್ಟಲ್ ಅಂತ ಹೇಳಿದ್ರೆ 8 ಅಲ್ವಾ. ಸೊ ಬೇಸ್ ವ್ಯಾಲ್ಯೂ 8 ಇರೋದ್ರಿಂದ 0 to 7 ನಂಬರ್ಸ್ ನ ನಾವೇನಂತ ಕರಿತೀವಿ, ಆಕ್ಟಲ್ ನಂಬರ್ ಅಂತ ಹೇಳಿ ಕರಿತೀವಿ. ಸೊ ಲಾಸ್ಟ್ ಒನ್ ಎಕ್ಸಾ ಡೆಸಿಮಲ್. ನೇಮ್ ಅಲ್ಲಿ 2 ವರ್ಡ್ಸ್ ಕಾಣಿಸ್ತಾ ಇದೆ, ಒಂದು ಎಕ್ಸಾ, ಇನ್ನೊಂದು ಡೆಸಿಮಲ್. ಸೊ ಎಕ್ಸಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಎಕ್ಸಾ ಅಂದ್ರೆ ಎಷ್ಟು, 6. ಡೆಸಿಮಲ್ ಅಂತ ಹೇಳಿದ್ರೆ 10. ಸೊ ಎರಡನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ, 16. ಅದ್ರದ್ದು ಬೇಸ್ ವ್ಯಾಲ್ಯೂ ಎಷ್ಟು, 16. ಹಾಗಿದ್ರೆ ಎಕ್ಸಾ ಡೆಸಿಮಲ್ ಅಲ್ಲಿ ಏನೇನ್ ವ್ಯಾಲ್ಯೂಸ್ ಬರುತ್ತೆ, ಸೊ ಡೆಸಿಮಲ್ ಇರೋದ್ರಿಂದ 0 to 9 ಇರುತ್ತೆ. ಸೊ ನೆಕ್ಸ್ಟ್ 10 ಇಂದ 15 ವರ್ಗುನು ಕೂಡ ಎ ಟು ಎಫ್ ವರ್ಗು ನಾವು ವೇರಿಯೇಬಲ್ಸ್ ಗಳನ್ನ, ಅಂದ್ರೆ ಡೇಟಾಗಳನ್ನ, ನಂಬರ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ನಂಬರ್ ಸಿಸ್ಟಮ್ ನ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋಣ ಕನ್ವರ್ಷನ್ಸ್. ಸೊ ಒಂದು ನಂಬರ್ ಸಿಸ್ಟಮ್ ಇಂದ ಇನ್ನೊಂದು ನಂಬರ್ ಸಿಸ್ಟಮ್ಗೆ ಯಾವ ತರ ಕನ್ವರ್ಟ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫಸ್ಟ್ ಕನ್ವರ್ಷನ್ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್ ಸಿಸ್ಟಮ್. ಸೊ ಗಿವನ್ ಕ್ವೆಶನ್ ಡೆಸಿಮಲ್ ಅಲ್ಲಿ ಇರುತ್ತೆ, ಅದನ್ನ ನಾನು ಯಾವ್ದು ಕನ್ವರ್ಟ್ ಮಾಡ್ಬೇಕು, ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಈ ತರ ಕೊಟ್ಟಾಗ ಯಾವ ಮೆಥಡ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಸ್ಟೆಪ್ಸ್ ನ ಏನ್ ಫಾಲೋ ಮಾಡ್ಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದೀನಿ. ಸೊ ನೀವು ಓದ್ಕೊಳ್ಳಿ, ನಾನು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದೀನಿ. ಸೊ ಗಿವನ್ ಕ್ವೆಶನ್ ಎಕ್ಸಾಂಪಲ್ ತಗೊಂತೀನಿ. ಎಕ್ಸಾಂಪಲ್ ಗಿವನ್ ಕ್ವೆಶನ್ 29 ಯಾವ್ದ್ರಲ್ಲಿದೆ, ಡೆಸಿಮಲ್ ಅಲ್ಲಿ ಇದೆ. ಸೊ ಅದನ್ನ ಯಾವ್ದು ಕನ್ವರ್ಟ್ ಮಾಡ್ಬೇಕು, ಬೈನರಿಗೆ ಕನ್ವರ್ಟ್ ಮಾಡ್ಬೇಕು. ಈ ತರ ಕ್ವೆಶನ್ ಕೊಟ್ಬಿಡ್ತಾರೆ. ಸೊ ಈ ತರ ಕ್ವೆಶನ್ ಕೊಟ್ಟಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ 29 ಅನ್ನ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು, 2 ಇಂದ ಡಿವೈಡ್ ಮಾಡ್ಬೇಕು. ಸೊ 2 ಎಸ್ ಆಗುತ್ತೆ, 2 2s 4 ಅಂತ ಇದೆ ಅಲ್ಲ. ಸೊ 2 1s 2 ಆಗುತ್ತೆ. ಸೊ 2 ಎಸ್ 2 4s 8 ಆಗುತ್ತೆ. ಸೊ ರಿಮೈಂಡರ್ ಏನ್ ಉಳ್ಕೊಳ್ಳುತ್ತೆ, 1. ಸೊ 2 1s 2, 2 4s 8, ಇಲ್ಲಿ 1 ಉಳ್ಕೊಂತು. ಸೊ 1 ನ ರಿಮೈಂಡರ್ ಬರ್ಕೊಂಡಿದೀನಿ. ಸೊ ಅದೇ ತರ 2 7s 14 ಆಗುತ್ತೆ, ಏನಾದ್ರು ಉಳ್ಕೊಂತ ಇಲ್ಲ, 0. ಅಗೈನ್ 2 3s 6, 7 ಆಗ್ಬೇಕು ಅಂದ್ರೆ 1 ಹಾಕ್ಬೇಕಲ್ಲ. ಸೊ 1 ರಿಮೈಂಡರ್ ಉಳ್ಕೊಂತು. ಅದೇ ತರ 2 1s 2, ಏನ್ ಉಳ್ಕೊಂತು, 3 ಆಗ್ಬೇಕಾದ್ರೆ 1 ಕೊಡ್ಬೇಕು. ಸೊ ನೀವು ಆನ್ಸರ್ ಬರಿಬೇಕಾದ್ರೆ ಕೆಳಗಡೆಯಿಂದ ಮೇಲ್ ಬರಿಬೇಕು. ಸೊ ಇದು ಎಲ್ ಎಸ್ ಬಿ ಟು ಎಂ ಎಸ್ ಬಿ ಅಂತ ಹೇಳಿ ಕರಿತೀವಿ. ಎಲ್ ಎಸ್ ಬಿ ಟು ಎಂ ಎಸ್ ಬಿ. ಸೊ ಎಂ ಎಸ್ ಬಿ ಇಂದ ಎಲ್ ಎಸ್ ಬಿ ಗೆ ನಾವ್ ಏನ್ ಬರಿತಾ ಹೋಗ್ಬೇಕು, ಆನ್ಸರ್ ನ ಬರಿತಾ ಹೋಗ್ಬೇಕು. ಸೊ ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ, 1 1 1 0 1 ಈಸ್ ಯೋರ್ ಬೈನರಿ ನಂಬರ್. ಫಾರ್ ಯಾವ್ದಕ್ಕೆ, 29 ಡೆಸಿಮಲ್ ನಂಬರ್ಗೆ ಬೈನರಿ ನಂಬರ್ ಏನೋ 1110 1 ಆಗತ್ತೆ. ಸೊ ಈ ತರ ನೀವು ಯಾವ್ದು ಇಂಟೀಜರ್ ಪಾರ್ಟ್ ಕೊಟ್ಟಾಗ ಮಾಡ್ತೀರಾ. ಸೊ ಇದೇ ತರ ಫ್ರಾಕ್ಷನ್ ಪಾರ್ಟ್ ಏನಾದ್ರು ಕೊಟ್ಬಿಟ್ರು ಅಂತ ಹೇಳಿದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫ್ರಾಕ್ಷನ್ ಪಾರ್ಟ್ ಅಂತ ಹೇಳಿದ್ರೆ ಎಕ್ಸಾಂಪಲ್ 0.3125 ಇದನ್ನ ಯಾವ್ದು ಕನ್ವರ್ಟ್ ಮಾಡ್ಬೇಕು, ಇದ್ರ ಯಾವ್ದ್ರಲ್ಲಿ ಇರುತ್ತೆ, ಡೆಸಿಮಲ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾನು ಯಾವ್ದು ಕನ್ವರ್ಟ್ ಮಾಡ್ಬೇಕು, ಬೈನರಿ ಕನ್ವರ್ಟ್ ಮಾಡ್ಬೇಕು. ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಏನ್ ಕೊಟ್ಟಿರ್ತಾರೆ ಗಿವನ್ ಕ್ವಶನ್ ಅದನ್ನ ಹಂಗೆ ಬರ್ಕೊಡಿ. ಯಾವ ನಂಬರ್ಗೆ ಕನ್ವರ್ಷನ್ ಕೇಳಿರ್ತಾರೆ ಆ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ನಿಮ್ಗೆ ಆನ್ಸರ್ ಏನ್ ಬರುತ್ತೆ, ಇದು 0.65 ಬರುತ್ತೆ. ಸೊ ಬಂದಾದ್ಮೇಲೆ ಪಾಯಿಂಟ್ ಗಿಂತ ಮುಂಚೆ ಏನಿದೆ ಈ ವ್ಯಾಲ್ಯೂನ ಇಲ್ಲಿ ಕ್ಯಾರಿ ಮಾಡ್ತಾ ಹೋಗಿ. ಓಕೆ, ಅಗೇನ್ ಬರಿಬೇಕಾದ್ರೆ ಇದನ್ನ 0 ಮಾಡ್ಕೊಬೇಕು, 0.65. ಓಕೆ, 0.65 ಇಂಟು 2. 0.65 ಇಂಟು 2 ಮಾಡಿದಾಗ ಏನ್ ಬರುತ್ತೆ, 1.25 ಬರುತ್ತೆ. ಸೊ 1 ಅನ್ನ ಏನ್ ಮಾಡ್ಬೇಕು, ನೀವು ಕ್ಯಾರಿ ಮಾಡ್ಬೇಕು. ಸೊ ಅಗೇನ್ ಅದನ್ನ ಪಾರ್ಟ್ನ 0 ಮಾಡ್ತೀರಾ. ಸೊ 0.25 ಇಂಟು 2,
ಮಾಡಿದಾಗ ಏನ್ ಬರುತ್ತೆ 0.50 ಬರುತ್ತೆ. ಸೊ ಅಗೈನ್ ಝೀರೋನ ಕ್ಯಾರಿ ಮಾಡ್ತೀರಾ. ಅಗೈನ್ ನೆಕ್ಸ್ಟ್ ಏನ್ ಬರೀತೀರಾ 0.50 ಇಂಟು 2 ಮಾಡಿದಾಗ ಏನ್ ಬರುತ್ತೆ 1.0 ಬರುತ್ತೆ. ಸೊ 1 ಕ್ಯಾರಿ ಮಾಡ್ತೀರಾ. ಇಲ್ಲಿಗೆ ನನಗೆ ಸ್ಟಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ನನಗೆ ನೆಕ್ಸ್ಟ್ 0 ಇದೆ. 0 ಇಂದ ಯಾವುದೇ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ ನಂಗೆ ಆನ್ಸರ್ ಏನ್ ಬರ್ತಾ ಹೋಗುತ್ತೆ 0 ಬರ್ತಾ ಹೋಗುತ್ತೆ. ಸೊ ಪಾಯಿಂಟ್ ಆದ್ಮೇಲೆ ಯಾವಾಗ 0 ಬರುತ್ತೆ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಬೇಕು. ಅಗೇನ್ ಇಲ್ಲಿ ಫಸ್ಟ್ ಏನ್ ಮಾಡ್ತಾ ಇದ್ರಿ ಕೆಳಗಡೆಯಿಂದ ಮೇಲೆ MSB ಇಂದ LSB ಬರೆದ್ರಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ LSB ಇಂದ MSB ಕಡೆಗೆ ಬರೀಬೇಕು. ಸೊ ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ 0.0101. ಇದು ನಿಮ್ಗೆ ಬೈನರಿ ನಂಬರ್ ಆಗಿರುತ್ತೆ. ಏನಿದು LSB MSB ಅಂತ ಹೇಳಿದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. LSB ಅಂತ ಹೇಳಿದ್ರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. MSB ಅಂತ ಹೇಳಿದ್ರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಹೇಳಿ ಕರಿತೀವಿ ಅಬ್ರಿವೇಶನ್. ಇದನ್ನು ಕೂಡ ನಿಮ್ಗೆ 1 ಮಾರ್ಕ್ MCQ ನಲ್ಲಿ ಕೇಳ್ತಾರೆ. ಪ್ಲೀಸ್ ಸ್ಟೂಡೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ನಿಮ್ಗೆ ಡೆಸಿಮಲ್ ಟು ಬೈನರಿ ಇಂಟೀಜರ್ ಪಾರ್ಟ್ ಕೊಟ್ಟಾಗ ಏನ್ ಮಾಡ್ಬೇಕು ಫ್ರಾಕ್ಷನ್ ಪಾರ್ಟ್ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಹೇಳಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೀವು ಜಾಸ್ತಿ ನೆನ್ಪಿಟ್ಕೋಬೇಕಾಗಿರೋದು ಮೆಥಡ್ ಅಷ್ಟೇ. ಮೆಥಡ್ ನ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಖಂಡಿತ ಪ್ರಾಬ್ಲಮ್ ಮಾಡೋದು ಈಸಿ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಲಾಸ್ಟ್ ಅಲ್ಲಿ ನಾನು ಎಲ್ಲಾ ಕನ್ವರ್ಷನ್ಸ್ ಟ್ರಿಕ್ಕಿಯಾಗಿ ಯಾವ ತರ ನೆನ್ಪಿಟ್ಕೊಳ್ಳೋದು ಅಂತ ಒಂದು ಚಾಟ್ ಹೇಳ್ಕೊಡ್ತೀನಿ. ಸೊ ಅದು ನಿಮ್ಗೆ ಖಂಡಿತ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಎಲ್ಲೂ ಪಾಸ್ ಮಾಡಬೇಡಿ, ಜೊತೆಗೆ ಓಡಿಸ್ಕೊಂಡು ನೋಡ್ಬೇಡಿ. ಸೊ ಕಂಪ್ಲೀಟ್ ನೋಡಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಹೋಗೋಣ ಬನ್ನಿ. ಸೊ ಡೆಸಿಮಲ್ ಟು ಎಕ್ಸಾಡೆಸಿಮಲ್. ಸೊ ಗಿವನ್ ಕ್ವೆಶನ್ ಯಾವ್ದ್ರಲ್ಲಿ ಕೊಟ್ಟಿರ್ತಾರೆ ಡೆಸಿಮಲ್ ಅಲ್ಲಿ ಕೊಟ್ಟಿರ್ತಾರೆ. ನಾನು ಯಾವ್ದು ಕನ್ವರ್ಟ್ ಮಾಡಬೇಕು ಎಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಸೊ ಅಗೇನ್ ಇಲ್ಲೂ ಕೂಡ ಸೇಮ್ ಪ್ರೊಸೀಜರು. ಸೊ ಇಲ್ಲೂ ನಿಮ್ಗೆ ಸ್ಟೆಪ್ಸ್ ಇದೆ ನೋಡ್ಕೊಳ್ಳಿ. ಡೈರೆಕ್ಟ್ ಪ್ರಾಬ್ಲಮ್ ಹೇಳ್ಕೊಡ್ತೀನಿ. ಸೊ ಎಕ್ಸಾಂಪಲ್ ತಗೊಂತಾ ಇದೀನಿ. ಏನದು ಎಕ್ಸಾಂಪಲ್ ಅಂತ ಹೇಳಿದ್ರೆ 725.25 ಅಂತ ತಗೊಂತೀನಿ. ಸೊ ಇದು ಯಾವ್ದ್ರಲ್ಲಿದೆ ಡೆಸಿಮಲ್ ಅಲ್ಲಿ ಇದೆ. ನಾನು ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು ಎಕ್ಸಾಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಸೊ ನಾವು ಫಸ್ಟ್ ಯಾವ್ದು ತಗೊಬೇಕು ಇಂಟೀಜರ್ ಪಾರ್ಟ್. ಸೊ ಇಂಟೀಜರ್ ಪಾರ್ಟ್ ಏನಿದೆ 725. ಸೊ ಇದನ್ನ ಯಾವ್ದ್ರಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು 16 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಎಷ್ಟು ಹೋಗುತ್ತೆ ಇದು 16 4 ಎಷ್ಟು 64. ಸೊ ಹಾಗೆ ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ 8 ರಿಮೈಂಡರ್ ಉಳ್ಕೊಳ್ಳುತ್ತೆ. ಅಗೈನ್ 16 ಎಷ್ಟು ಹೋಗುತ್ತೆ 85. ಸೊ 5 80 ಆಗುತ್ತೆ. ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ 5. ಸೊ ಅಗೈನ್ ಇದನ್ನ 16 ಇಂದ ಡಿವೈಡ್ ಮಾಡಬಹುದು. ಸೊ 16 2s 32 ಆಗುತ್ತೆ. ರಿಮೈಂಡರ್ ಎಷ್ಟು ಉಳ್ಕೊಳ್ಳುತ್ತೆ 13 ಆಗುತ್ತೆ. ಸೊ ಈಗ ಮತ್ತೆ 8 16 ಇಂದ ಡಿವೈಡ್ ಆಗಲ್ಲ. ನಾವು ಅಲ್ಲಿಗೆ ಇಲ್ಲಿ ಏನ್ ಮಾಡ್ಬೇಕು ಸ್ಟಾಪ್ ಮಾಡ್ಬೇಕು. ಸೊ ನಾವ್ ಇದನ್ನ 13 ಅಂತ ಬರೆಯಕ್ಕಾಗಲ್ಲ. ಸೊ 13 ಅನ್ನ ನಾವು ಎಕ್ಸಾಡೆಸಿಮಲ್ ಅಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ಡಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಿ ಅಂತ ಹೇಳಿ ನಾವ್ ಇದನ್ನ ಬರಿಬೇಕಾಗುತ್ತೆ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ 2D5. ಸೊ 2D5 ಯಾವ್ದಾಗಿರುತ್ತೆ ನಮ್ಮ ಎಕ್ಸಾಡೆಸಿಮಲ್ ಇಂಟೀಜರ್ ಪಾರ್ಟ್ ನ ಎಕ್ಸಾಡೆಸಿಮಲ್ ಆಗಿರುತ್ತೆ. ಸೊ ಅದೇ ತರ ನಾವ್ ಯಾವ್ದು ಮಾಡ್ಬೇಕು ಫ್ರಾಕ್ಷನ್ ಪಾರ್ಟ್ ಯಾವ ತರ ಬರ್ಕೊಂತೀರಾ 0.25. ಇಲ್ಲಿ ಏನ್ ಕೊಟ್ಟಿದ್ದಾರೆ ಈ ಪಾರ್ಟ್ ನ ಬಿಟ್ಟು ಇದನ್ನ 0 ಮಾಡ್ಕೊಂಡು ಪಾಯಿಂಟ್ ಹಾಕೊಂಡು ಈ ನಂಬರ್ಸ್ ಬರ್ಕೊಬೇಕು. 0.25 ಇಂಟು 16 ಮಾಡಿದಾಗ ಏನ್ ಬರುತ್ತೆ ನಮ್ಗೆ 4.0 ಬಂದ್ಬಿಡುತ್ತೆ. ಸೊ ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ನಿಮ್ಗೆ ಎಕ್ಸಾಮ್ಗೆ ಇದೇ ತರ ಪ್ರಾಬ್ಲಮ್ಸ್ ಕೊಡ್ತಾರೆ. ಅಂದ್ರೆ ಜಾಸ್ತಿ ಇದು ನೀವು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ಇರಬಾರ್ದು. ಸೊ ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಯಾವ ಮೆಥಡ್ ಮಾಡ್ಬೇಕು ಅನ್ನೋದನ್ನ ನೀವು ಕರೆಕ್ಷನ್ಸ್ ಏನ್ ಮಾಡ್ತಾರೆ ಅವರು ಜಾಸ್ತಿ ನೋಡೋದು. ಸೊ ಹಾಗಾಗಿ ಮೆಥಡ್ಸ್ ನ ತಲೆಯಲ್ಲಿ ನೆನ್ಪಿಟ್ಕೊಂಡಿದ್ರೆ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ನಿಮ್ಗೆ ಬರುತ್ತೆ. ಸೊ ಏನ್ ಉಳ್ಕೊಳ್ಳುತ್ತೆ 4. ಮತ್ತೆ ನಾನು ಇದನ್ನ ಮಲ್ಟಿಪ್ಲೈ ಮಾಡಕ್ಕಾಗಲ್ಲ ಬಿಕಾಸ್ ಪಾಯಿಂಟ್ ಆದ್ಮೇಲೆ ನನಗೆ 0 ಇದೆ. ಸೊ ಹಾಗಿದ್ರೆ ಫೈನಲ್ ಈಕ್ವೇಶನ್ ನಾವ್ ಏನಂತ ಬರೀತೀವಿ 2D5.4. ಸೊ ಇದು ನಮ್ಗೆ ಎಕ್ಸಾಡೆಸಿಮಲ್ ಕನ್ವರ್ಷನ್ಗೆ ಕನ್ವರ್ಟ್ ಆಗಿದೆ. ಸೊ ಇದು ಡೆಸಿಮಲ್ ಇಂದ ಆಲ್ ದ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದು. ಸೊ ಡೆಸಿಮಲ್ ಇಂದ ಆಲ್ ದ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು 2 ಮೆಥಡ್ ಯೂಸ್ ಮಾಡಬೇಕು. ಸೊ ಯಾವ್ದ್ಯಾವ್ದು ಒಂದು ಡಿವಿಷನ್ ಮೆಥಡ್, ಇನ್ನೊಂದು ಮಲ್ಟಿಪ್ಲಿಕೇಶನ್ ಮೆಥಡ್. ಡಿವಿಷನ್ ಮೆಥಡ್ ನ ಯಾವ್ದಕ್ ಮಾಡ್ತೀರಾ ಇಂಟೀಜರ್ ಪಾರ್ಟ್ ಮಾಡ್ತೀವಿ. ಸೊ ಫ್ರಾಕ್ಷನ್ ಪಾರ್ಟಿಗೆ ನಾವು ಯಾವ್ದನ್ನ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ನ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಸೊ ನೆಕ್ಸ್ಟ್ ಕನ್ವರ್ಷನ್ ನೋಡೋಣ ಬನ್ನಿ. ಬೈನರಿ ಟು ಡೆಸಿಮಲ್ ನಂಬರ್ ಸಿಸ್ಟಮ್. ಇಷ್ಟೊತ್ತು ನಾವು ಡೆಸಿಮಲ್ ನಂಬರ್ ಇಂದ ಎಲ್ಲಾ ನಂಬರ್ ಸಿಸ್ಟಮ್ಗೆ ಯಾವ ತರ ಕನ್ವರ್ಷನ್ಸ್ ಅಂತ ನೋಡಿದ್ವಿ. ಸೊ ಇವಾಗ ಯಾವ ಕನ್ವರ್ಷನ್ ಹೇಳ್ತಾ ಇದಾರೆ ಅವರು ಬೈನರಿಯಿಂದ ಡೆಸಿಮಲ್ಗೆ ಯಾವ ತರ ನಂಬರ್ಸ್ ನ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಸ್ಟೆಪ್ಸ್ ಇದೆ. ಡೈರೆಕ್ಟ್ ಆಗಿ ನಾನು ಪ್ರಾಬ್ಲಮ್ ಮಾಡ್ತೀನಿ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ತಗೊಂತೀನಿ. ನಂದು 10.
ಸೊ ಸ್ಮಾಲ್ ಎಕ್ಸಾಂಪಲ್ ತಗೊಂತಾ ಇದೀನಿ. ಬೈನರಿನಲ್ಲಿ ಇದೆ, ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು? ಸೊ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಏನಿದೆ, ಯಾವ ತರ ಮಾಡ್ಬೇಕು ಬೈನರಿಯಿಂದ ಡೆಸಿಮಲ್ ನಂಬರ್ಗೆ ಅಂತ ಹೇಳಿದ್ರೆ, ಫಸ್ಟ್ ಗಿವನ್ ಕ್ವೆಶನ್ ಏನಿದೆ, ಗಿವನ್ ಕ್ವೆಶನ್ ಬರ್ಕೊಳ್ಳಿ. ಸೊ ಗಿವನ್ ಕ್ವೆಶನ್ ನ ಬೇಸ್ ವ್ಯಾಲ್ಯೂ ಏನಿದೆ ಅದ್ರದ್ದು ಪೊಸಿಷನಲ್ ವ್ಯಾಲ್ಯೂಸ್ ನ ಮೆನ್ಷನ್ ಮಾಡ್ತಾ ಬನ್ನಿ. ಸೊ ಇದ್ರದ್ದು ಪೊಸಿಷನಲ್ ವ್ಯಾಲ್ಯೂಸ್ 0, ಸೊ ಇದ್ರದ್ದು ಪೊಸಿಷನಲ್ ವ್ಯಾಲ್ಯೂ 1. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, 1 ಇಂಟು 2 ಟು ದಿ ಪವರ್ 1 ಪ್ಲಸ್ 0 ಇಂಟು 2 ಟು ದಿ ಪವರ್ 0 ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. 1 ಇಂಟು 2 ಪವರ್ 1, ಸೊ 0 ಇಂಟು 2 ಪವರ್ 0. ಏನ್ ಬರುತ್ತೆ ಇದು ಆನ್ಸರ್ 2 ಬರುತ್ತೆ, ಪ್ಲಸ್ ಇದ್ರ ಆನ್ಸರ್ ಏನ್ ಬರುತ್ತೆ 0 ಬರುತ್ತೆ. ಸೊ 2 ಪ್ಲಸ್ 0 ಇಸ್ 2. ಸೊ ಇದು ಯಾವ್ದಾಗತ್ತೆ, ಡೆಸಿಮಲ್ ನಂಬರ್ ಆಗತ್ತೆ. ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಬನ್ನಿ. 1011.11 ಅಂತ ತಗೊಂತೀನಿ. ಯಾವ್ದ್ರಲ್ಲಿದೆ, ಬೈನರಿನಲ್ಲಿದೆ. ಅದನ್ನ ನಾನು ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು, ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅಗೇನ್ ಸೇಮ್ ಇದ್ರ ಇವಾಗ ಹೆಂಗೆ ಮಾಡಿದ್ರೆ ಅದೇ ತರ ಪೊಸಿಷನ್ ನಂಬರ್ಸ್ ತಗೊಂಡ್ಬಿಡಿ. 1011.11. ಸೊ ನೀವು 10th ಅಲ್ಲಿ ಓದಿದಿರಾ, ಪಾಯಿಂಟ್ ಗಿಂತ ಮುಂಚೆ ಬರೋದೆಲ್ಲ ಪಾಸಿಟಿವ್ ನಂಬರ್ಸ್. ಸೊ 2 ಟು ದಿ ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. ಸೊ ಪಾಯಿಂಟ್ ಆದ್ಮೇಲೆ 2 ಟು ದಿ ಪವರ್ -1, 2 ಟು ದಿ ಪವರ್ -2. ಸೊ ಈ ತರ ಬರ್ಕೊಂಡಾದ್ಮೇಲೆ ಪೊಸಿಷನಲ್ ನಂಬರ್ಸ್ ನಂಬರ್ ಪಾಯಿಂಟ್ ಆದ್ಮೇಲೆ ನೀವು ಇಂಟು ದಿ ಪವರ್ -1 ತಗೊಬೇಕಷ್ಟೇ. ಸೊ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 1 ಇಂಟು 2 ಪವರ್ 3 ಪ್ಲಸ್ 0 ಇಂಟು 2 ಟು ದಿ ಪವರ್ 2 ಪ್ಲಸ್ 1 ಇಂಟು 2 ಪವರ್ 1 ಪ್ಲಸ್ ನೆಕ್ಸ್ಟ್ ಏನ್ ಬರೀತೀರಾ, 1 ಆಯ್ತು. ನೆಕ್ಸ್ಟ್ ಏನು, 1 ಇಂಟು 2 ಪವರ್ 0 ಪ್ಲಸ್ ಇದನ್ನು ಪ್ಲಸ್ ಹಾಕೊಳ್ಳಿ. 1 ಇಂಟು 2 ಟು ದಿ ಪವರ್ -1 ಪ್ಲಸ್ 1 ಇಂಟು 2 ಪವರ್ -2. ಓಕೆ, ಸೊ ಇದಿಷ್ಟು ಬರ್ದಾದ್ಮೇಲೆ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ 1 ಇಂಟು 2 ಪವರ್ 3 ಅಂತ ಹೇಳಿದ್ರೆ ಆನ್ಸರ್ 8 ಬರುತ್ತೆ. ಸೊ ಇದು 0 ಆಗಿರೋದ್ರಿಂದ ಕಂಪ್ಲೀಟ್ ಇದ್ರ ವ್ಯಾಲ್ಯೂ 0 ಆಗಿರುತ್ತೆ. ಸೊ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ 1 ಇಂಟು 2 ಅಂತ ಹೇಳಿದ್ರೆ 2 ನ ಆನ್ಸರ್ ಬರುತ್ತೆ, ಪ್ಲಸ್ 2 ಟು ದಿ ಪವರ್ 0. ಸೊ 10th ಅಲ್ಲಿ ನೀವು ಓದಿರ್ತೀರಾ, ಎನಿಥಿಂಗ್ ಟು ದಿ ಪವರ್ 0 ಇಸ್ ಈಕ್ವಲ್ ಟು 1. ಸೊ ಎನಿಥಿಂಗ್ n ಟು ದಿ ಪವರ್ 0 ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಏನಾಗುತ್ತೆ ಇದು ಆನ್ಸರು 1 ಇಂಟು 1 ಪ್ಲಸ್ 1 ಇಂಟು, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ, 2 ಟು ದಿ ಪವರ್ -1 ಅನ್ನ ನಾನು 1 ಡಿವೈಡೆಡ್ ಬೈ 2 ಅಂತ ಹೇಳಿ ಬರೀಬಹುದು. ಸೊ 1/2 ಅಂತ ಹೇಳಿದ್ರೆ ಏನ್ ಬರುತ್ತೆ ನನಗೆ, ಪವರ್ 1, ಈ -1 ಏನಿರುತ್ತೆ ಡಿನಾಮಿನೇಟರ್ ಬಂದ್ರೆ +1 ಆಗುತ್ತೆ. ಸೊ 1/2 ನ ಏನಂತ ಬರೀಬಹುದು ನಾನು, 0.5 ಅಂತ ಬರೀಬಹುದಾ. ಸೊ ಇದೇನ್ ಬರುತ್ತೆ ಆನ್ಸರು 0.5 ಪ್ಲಸ್ 1 ಇಂಟು 2 ಟು ದಿ ಪವರ್ -2. ಸೊ 2 ಟು ದಿ ಪವರ್ -2 ಅಂತ ಹೇಳಿದ್ರೆ ಏನ್ ಬರುತ್ತೆ ಆನ್ಸರು 1 ಡಿವೈಡೆಡ್ ಬೈ 2 ಸ್ಕ್ವೇರ್. -2 ಇರೋದು ಡಿನಾಮಿನೇಟರ್ ಬಂದ್ರೆ +2 ಆಗುತ್ತೆ, ಇಸ್ ಈಕ್ವಲ್ ಟು 1/4. 1/4 ಆನ್ಸರ್ ಏನ್ ಬರುತ್ತೆ 0.25 ಬರುತ್ತೆ. ಸೊ ಹಾಗಿದ್ರೆ ಇದ್ರ ವ್ಯಾಲ್ಯೂ ಏನು ನನಗೆ 0.25 ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 8 ಪ್ಲಸ್ 0, 0 ಪ್ಲಸ್ 2 ಪ್ಲಸ್ 1, 1 1s are 1 ಪ್ಲಸ್ 0.5 ಇಂಟು 1, 0.5 ಪ್ಲಸ್ 1 ಇಂಟು 0.25, 0.25. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಫೈನಲ್ ಆಗಿ ಈ ಎಲ್ಲಾದ್ರದ್ದು ಆನ್ಸರ್ಸ್ ನ ಆಡ್ ಮಾಡಿ ಬರಿಬೇಕಾಗತ್ತೆ. ಸೊ ಹಾಗಿದ್ರೆ ಏನ್ ಬರುತ್ತೆ ಆನ್ಸರ್ ನಮಗೆ, 11.8 ಪ್ಲಸ್ 2 10, 10 ಪ್ಲಸ್ 1 11. ಸೊ 11. ಸೊ ಇದೆಲ್ಲ ಪಾಯಿಂಟ್ ಆದ್ಮೇಲೆ ಬರುತ್ತಲ್ವಾ, ಇದ್ರ ವ್ಯಾಲ್ಯೂ ಏನ್ ಬರುತ್ತೆ 75 ಬರುತ್ತೆ. ಸೊ ಫೈನಲ್ ಆಗಿ ಆನ್ಸರ್ ನನ್ಗೆ ಏನ್ ಬರುತ್ತೆ 11.25 ನನಗೆ ಆನ್ಸರ್ ಆಗಿರುತ್ತೆ. ಐ ಥಿಂಕ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಆಕ್ಟಲ್ ಟು ಡೆಸಿಮಲ್ ನಂಬರ್. ಸೊ ಇಲ್ಲೂ ಕೂಡ ಡೆಸಿಮಲ್ ನಂಬರ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ನಂಬರ್ ಇಂದ, ಆಕ್ಟಲ್ ನಂಬರ್ ಇಂದ. ಸೊ ಪ್ರೀವಿಯಸ್ ನಾವ್ ಏನ್ ಮಾಡಿದ್ವಿ, ಬೈನರಿ ಇಂದ ಡೆಸಿಮಲ್ ಮಾಡಿದ್ವಿ. ಸೊ 2 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋದ್ವಿ, 2ದು ಪೊಸಿಷನ್ ವ್ಯಾಲ್ಯೂಸ್ ಬರದ್ವಿ. ಸೊ ಇಲ್ಲಿ ನಾವ್ ಯಾವ್ದನ್ನ ಬರಿಬೇಕು, 8ದು ಪೊಸಿಷನಲ್ ವ್ಯಾಲ್ಯೂಸ್ ನ ಬರಿಬೇಕು. ಸೊ ಅಗೇನ್ ಇಲ್ಲೂ ಸ್ಟೆಪ್ಸ್ ಇದೆ ನೋಡ್ಕೊಳ್ಳಿ, ಡೈರೆಕ್ಟ್ ಪ್ರಾಬ್ಲಮ್ ಮಾಡ್ತಾ ಇದೀನಿ. ಸೊ ಕ್ವೆಶನ್ ಒಂದು ಸ್ವಲ್ಪ ದೊಡ್ಡದಾಗೆ ತಗೊಳ್ಳೋಣ. 1725.43 ಅಂತ ತಗೊಂತೀನಿ. ಯಾವ್ದ್ರಲ್ಲಿದೆ ಇದು, ಆಕ್ಟಲ್ ನಂಬರ್ ಅಲ್ಲಿ ಇದೆ. ಅದನ್ನ ನಾನು ಯಾವ್ದಕ್ಕೆ ಕನ್ವರ್ಟ್ ಮಾಡ್ಬೇಕು, ಸೊ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಗಿವನ್ ಏನ್ ಬರ್ಕೊಂತೀರಾ, ಕ್ವೆಶನ್ ಬರ್ಕೊಳ್ಳಿ. 1725
0.43. ಪೊಸಿಷನಲ್ ವ್ಯಾಲ್ಯೂಸ್ ಯಾವ ತರ ಕೊಡ್ತೀರಾ? ಸೊ ಪಾಯಿಂಟ್ ಇಲ್ಲಿದೆ, ಪಾಯಿಂಟ್ ಇಂದ ಮುಂಚೆ 8 ಪವರ್ 0, 8 ಪವರ್ 1, 8 ಪವರ್ 2, 8 ಪವರ್ 3. ಸೊ ನೆಕ್ಸ್ಟ್ ಏನ್ ವ್ಯಾಲ್ಯೂಸ್ ಕೊಡ್ತೀರಾ? 8 ಪವರ್ -1, 8 ಪವರ್ -2. ಸೊ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರುತ್ತೆ? 1 ಇಂಟು 8 ಪವರ್ 3 ಪ್ಲಸ್ 7 ಇಂಟು 8 ಪವರ್ 2 ಪ್ಲಸ್ 2 ಇಂಟು 8 ಪವರ್ 1 ಪ್ಲಸ್ 5 ಇಂಟು 8 ಪವರ್ 0 ಪ್ಲಸ್ ನೆಕ್ಸ್ಟ್ ಏನಿದೆ? 4 ಇಂಟು 8 ಟು ದಿ ಪವರ್ -1 ಪ್ಲಸ್ 3 ಇಂಟು 8 ಪವರ್ -2. ಸೊ ಹಾಗಿದ್ರೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ಸ್ ಏನ್ ಬರುತ್ತೆ? ಸೊ ಇದ್ರದ್ದು ಫೈನಲ್ ಆನ್ಸರ್ ಬಂದು 512 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. 7 ಇಂಟು 8 ಟು ದಿ ಪವರ್ 2 ಅಂತ ಹೇಳಿದ್ರೆ 448 ಬರುತ್ತೆ ಪ್ಲಸ್ 2 8 2s 16 ಬರುತ್ತೆ ಪ್ಲಸ್ ಸೊ ಇದು 8 ಪವರ್ 0 ಅಂತ ಹೇಳಿದ್ರೆ 1 5 1s 5 ಆಗುತ್ತೆ. ಸೊ ಪ್ಲಸ್ 4 ಇಂಟು 8 ಟು ದಿ ಪವರ್ -1 8 ಪವರ್ -1 ಯಾವ ತರ ಬರೀತೀರಾ? 1/8. ಸೊ 1/8 ಏನ್ ಬರುತ್ತೆ ಅಂತ ನೋಡ್ಕೊಂಡು ಅದನ್ನ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೆ? 0.5 ಬರುತ್ತೆ. ಸೊ ಅದೇ ತರ 1/8 ಸ್ಕ್ವೇರ್ ಅಂತ ಹೇಳಿದ್ರೆ 1/16 ಇಂಟು 3 ಮಾಡಿದ್ರೆ ನನ್ಗೆ ಏನ್ ಆನ್ಸರ್ ಬರುತ್ತೆ? 0.04687 ಬರುತ್ತೆ. ಸೊ ಇದಿಷ್ಟನ್ನು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 981.54687 ಇದು ನಿಮ್ಗೆ ಯಾವ್ದಾಗುತ್ತೆ? ಆಕ್ಟಲ್ ಇಂದ ಡೆಸಿಮಲ್ ನ ಕನ್ವರ್ಷನ್ ಆಗುತ್ತೆ. ಒಂದನ್ನ ನೆನ್ಪಿಟ್ಕೊಳ್ಳಿ, ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಇಷ್ಟು ದೊಡ್ಡದಾಗಿ ನಿಮ್ಗೆ ಎಲ್ಲೂ ಕೇಳಲ್ಲ. ಸೊ ಏಂತಕ್ಕೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋ ಕ್ವಶನ್ಸ್ ನ ತಗೊಂತೀವಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಎಷ್ಟು ಈಸಿಯಾಗಿ ಕೊಟ್ಟಿದ್ರು ಕೂಡ ನಿಮ್ಗೆ ಮೆಥಡ್ ಯಾವ್ದು ಅಂತ, ಮೆಥಡ್ ಈಗ ಒಂದಕ್ಕಿಂತ ಜಾಸ್ತಿ ನಂಬರ್ಸ್ ಕೊಟ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾವು ದೊಡ್ಡದಾಗಿ ನಂಬರ್ಸ್ ನ ತಗೋತೀವಿ. ಸೊ ಮೇನ್ ಆಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಆದಷ್ಟು ಸ್ಮಾಲ್ ನಂಬರ್ಸ್ ಮತ್ತೆ ಬೇಗನೆ ಆನ್ಸರ್ ಸಿಗೋ ತರ ಕೊಡ್ತಾರೆ. ಸೊ ದಯವಿಟ್ಟು ನೀವು ಈ ಕನ್ವರ್ಷನ್ಸ್ ಅಲ್ಲಿ ಯಾವ ಮೆಥಡ್ ನ ಯಾವ್ದ್ರಲ್ಲಿ ಮಾಡ್ಬೇಕು, ಯಾವ ಕನ್ವರ್ಷನ್ಸ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೀವು ತಲೆ ಚೆನ್ನಾಗಿ ಇಟ್ಕೊಳ್ಳಿ. ಐ ಥಿಂಕ್ ನಿಮ್ಗೆಲ್ಲರಿಗೂ ಆಕ್ಟಲ್ ಟು ಡೆಸಿಮಲ್ ನಂಬರ್ ಸಿಸ್ಟಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕನ್ವರ್ಷನ್ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಇಲ್ಲೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ? ಡೆಸಿಮಲ್ ಕನ್ವರ್ಟ್ ಮಾಡ್ತಾ ಇದೀವಿ. ಆದ್ರೆ ಯಾವ ನಂಬರ್ ಇಂದ? ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಂದ. ಸೊ ಒಂದು ಎಕ್ಸಾಂಪಲ್ ತಗೊಂತೀನಿ. ನಂಬರ್ ಯಾವ್ದು ತಗೊಳ್ಳೋಣ? ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಇರೋದು 2C9B ಅಂತ ತಗೊಂತೀನಿ. ಸೊ ಇದು ಯಾವ್ದ್ರಲ್ಲಿದೆ? ಹೆಕ್ಸಾಡೆಸಿಮಲ್ ಅಲ್ಲಿ ಇದೆ. ನಾನು ಅದನ್ನ ಯಾವ್ದು ಕನ್ವರ್ಟ್ ಮಾಡ್ಬೇಕು? ಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಸೊ ಅಗೈನ್ ಬರ್ಕೊಳ್ಳಿ 2C9B. ಸೊ ಏನ್ ಬರಿತಾ ಇದ್ದೀರಾ? 16 ಪವರ್ ಅದರದ್ದು ಪೊಸಿಷನಲ್ ವ್ಯಾಲ್ಯೂ ಬರೀರಿ. 16 ಪವರ್ 0, 16 ಪವರ್ 1, 16 ಪವರ್ 2, 16 ಪವರ್ 3. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಯಾವ ತರ ಬರ್ಕೊಂತೀರಾ? 2 ಇಂಟು 16 ಪವರ್ 3 ಪ್ಲಸ್ ಸಿ ಅಂತ ಹೇಳಿದ್ರೆ ಎಷ್ಟು? 12 ಅಲ್ವಾ? ಸೊ 12 ಇಂಟು 16 ಪವರ್ 2 ಪ್ಲಸ್ ನೆಕ್ಸ್ಟ್ 9 ಇಂಟು 16 ಪವರ್ 1 ಪ್ಲಸ್ ಬಿ ಅಂತ ಹೇಳಿದ್ರೆ ಎಷ್ಟು? 11 ಇಂಟು 16 ಪವರ್ 0. ಸೊ ನೀವು ಸೈಡ್ ಅಲ್ಲಿ ಬೇಕಂತ ಹೇಳಿದ್ರೆ ಬರ್ಕೊಂಬಿಡಿ. 10 ಅಂತ ಹೇಳಿದ್ರೆ ಎ, 11 ಅಂತ ಹೇಳಿದ್ರೆ ಬಿ, ಸೊ 12 ಅಂತ ಹೇಳಿದ್ರೆ ಸಿ, 13 ಅಂತ ಹೇಳಿದ್ರೆ ಡಿ, 14 ಅಂತ ಹೇಳಿದ್ರೆ ಇ, 15 ಅಂತ ಹೇಳಿದ್ರೆ ಎಫ್. ಸೊ ಇದನ್ನ ಬೇಕಂದ್ರೆ ಸೈಡ್ ನೀವು ಬರ್ಕೊಂಡು ನೀವು ಇಲ್ಲಿ ಮಾಡ್ಕೊಬಹುದು. ಸೊ ಕಂಪ್ಲೀಟ್ ಇವಾಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ತೀರಾ. ಸೊ ಮಲ್ಟಿಪ್ಲೈ ಮಾಡಿ ನಾನು ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಏನ್ ಆನ್ಸರ್ ಬರುತ್ತೆ? 8192 ಬರುತ್ತೆ. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ? 3072 ಬರುತ್ತೆ. ಸೊ 9 ಇಂಟು 16 ಅಂತ ಹೇಳಿದ್ರೆ ಎಷ್ಟು? 144. ನೆಕ್ಸ್ಟ್ 11 ಇಂಟು 16 ಪವರ್ 0 ಅಂತ ಹೇಳಿದ್ರೆ 1, 11 1s 11 ಆಗುತ್ತೆ. ಸೊ ಇದಿಷ್ಟನ್ನು ನೀವು ಆಡ್ ಮಾಡಿದ್ರೆ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 11419 ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಇದು ಯಾವ್ದ್ರ ಕನ್ವರ್ಷನ್? ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ನ ಕನ್ವರ್ಷನ್ ಆಗಿರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಎಲ್ಲಾರ್ಗು ಕೂಡ ಯಾವುದೇ ನಂಬರ್ ಸಿಸ್ಟಮ್ ಇಂದ ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಯಾವುದು ಅಂತ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಕನ್ವರ್ಷನ್ ಬಂದು ಯಾವುದು? ಬೈನರಿ ಟು ಆಕ್ಟಲ್ ನಂಬರ್. ಸೊ ಬೈನರಿ ಟು ಆಕ್ಟಲ್ ನಂಬರ್ಗೆ ನೀವು ಕನ್ವರ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಈ ಆಕ್ಟಲ್ ನಂಬರ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು.
ಸೊ ಆಲ್ರೆಡಿ ಹೇಳಿದೆ ಆಕ್ಟಲ್ ಅಂತ ಹೇಳಿದ್ರೆ ಎಷ್ಟು 8 ಅಂತ ಹೇಳಿದ್ರೆ 0 to 7. ಸೊ 0 to 7ಗೆ ನಿಮ್ಗೆ ಆಕ್ಟಲ್ ಟೇಬಲ್ ನ ಬರ್ಕೊಳ್ಳೋದಕ್ಕೆ ಬರಬೇಕು. ಸೊ ದಯವಿಟ್ಟು ಯಾರು ಟೇಬಲ್ ನ ಬೈ ಹಾರ್ಟ್ ಮಾಡಬೇಡಿ. ವೆರಿ ಈಸಿ ಸಿಂಪಲ್ ಟ್ರಿಕ್ ಅಲ್ಲಿ ನಾನು ನಿಮ್ಗೆ ಟೇಬಲ್ ನ ಸೈಡ್ ಅಲ್ಲಿ ಬರ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನೀವು ಇಲ್ಲಿ 4 2 1 ಅಂತ ಹೇಳಿ ಬರ್ಕೊಂಡ್ಬಿಡಿ. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಆಕ್ಟಲ್ ನಂಬರ್ ಅಲ್ಲಿ ಫಸ್ಟ್ ನಂಬರ್ ಯಾವ್ದು ಬರುತ್ತೆ 0. ಸೊ 0 ಬರುತ್ತೆ. ನಂಗೆ ಇಲ್ಲಿ ಎಲ್ಲಾರು 0 ಇದೆಯಾ ಇಲ್ಲ. ಸೊ 0 0 0 ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ್ದಿದೆ 1. ಸೊ 1 ಅಂತ ಹೇಳಿದ್ರೆ ನಾನು ಇಲ್ಲಿ 1 ಇದೆಯಾ. ಸೊ ಎಲ್ಲಿ ನಿಮ್ಗೆ ಯಾವ ಪೊಸಿಷನ್ ಅಲ್ಲಿ ವ್ಯಾಲ್ಯೂನ ಯೂಸ್ ಮಾಡ್ತೀರಾ ಅಲ್ಲಿ 1 ಬರ್ಕೊಳ್ಳಿ, ಮಿಕ್ಕದನ್ನ 0 ಮಾಡ್ಕೊಳ್ಳಿ. ಸೊ 2 ಅಂತ ಹೇಳಿದ್ರೆ ನಂಗೆ ಇಲ್ಲಿ 2 ಇದೆಯಾ. ಸೊ ಅದನ್ನ 1 ಅಂತ ಬರ್ಕೊಳ್ಳಿ, ಮಿಕ್ಕದನ್ನ 0 ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಅಂತ ಹೇಳಿದ್ರೆ ಸೊ 3 ಇಲ್ಲಿದ್ಯಾ ಇಲ್ಲ. 2 + 1 3 ಆಗುತ್ತೆ. 2 + 1 3 ಆಗುತ್ತೆ. ಸೊ ಹಾಗಿದ್ರೆ ಈ ಎರಡು ಪೊಸಿಷನ್ಗೆ 1 1 ಬರ್ಕೊಳ್ಳಿ. ಅದೇ ತರ 4ಗೆ ಸೊ ಇಲ್ಲೇ ಇದೆ. ಸೊ 1 0 0. 5ಗೆ ಏನಾಗುತ್ತೆ 4 + 1 ಈ 4 ಮತ್ತೆ ಈ 4 4 + 1 ಏನಾಗುತ್ತೆ 5 ಆಗುತ್ತೆ. ಸೊ 1 0 1. ನೆಕ್ಸ್ಟ್ ಅದೇ ತರ 6ಗೆ ಸೊ 4 + 2 1 1 0. ಸೊ 7ಗೆ 1 1 1. ಸೊ ಇದು ನಿಮ್ಗೆ ಕಂಪ್ಲೀಟ್ ಗೊತ್ತಿರ್ಬೇಕು. ಇದು ಗೊತ್ತಿದ್ರೆ ನೀವು ಕನ್ವರ್ಷನ್ ಮಾಡೋದು ಈಸಿ ಆಗತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್ ತಗೊಂತೀನಿ. 1 0 1 0 1 ಇದು ಯಾವ್ದ್ರಲ್ಲಿದೆ ಬೈನರಿನಲ್ಲಿದೆ. ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು ಆಕ್ಟಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗಿವನ್ ಕ್ವೆಶನ್ ಏನ್ ಕೊಟ್ಟಿರ್ತಾರೆ ಆ ಗಿವನ್ ಕ್ವೆಶನ್ ಅನ್ನ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಬರ್ದಿಟ್ಕೊಳ್ಳಿ. ಸೊ ಬರ್ಕೊಂಡಾದ್ಮೇಲೆ ಈ ಕಡೆಯಿಂದ ಸೊ ನಿಮ್ಮ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ಏನ್ ಮಾಡ್ಬೇಕು ಗ್ರೂಪಿಂಗ್ ಮಾಡ್ಬೇಕು. ಸೊ ಆಕ್ಟಲ್ ಅಂತ ಬಂದಾಗ ನೀವು ಎಷ್ಟು ಗ್ರೂಪ್ ಮಾಡ್ಬೇಕು ಅಂತ ಹೇಳಿದ್ರೆ 3 ಬಿಟ್ಗೆ ನೀವ್ ಏನ್ ಮಾಡ್ತಾ ಹೋಗ್ಬೇಕು ಗ್ರೂಪ್ ಮಾಡ್ಬೇಕು. ಬಿಕಾಸ್ ಆಕ್ಟಲ್ ಅಂತ ಹೇಳಿದ್ರೆ 7 4 + 2 2 7 6 6 + 1 7. ಸೊ 3 ಬಿಟ್ಸ್ ಮಾತ್ರ ನಮ್ಗೆ ಇರೋದು. ಸೊ ಹಾಗಾಗಿ 3 ಬಿಟ್ಟು ಮಾತ್ರ ನಾವು ಗ್ರೂಪ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿಂದ 3 ಬಿಟ್ಟು ಸೊ ಇಲ್ಲಿಂದ 3 ಬಿಟ್ಟು ಮಿಕ್ಕಿದ್ದು ನಿಮ್ಗೆ ಇಲ್ಲಿ 2 ಬಿಟ್ ಸಿಕ್ತು ಇನ್ನೊಂದು ಬಿಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಆಡ್ 0. 0ನ ನೀವ್ ಏನ್ ಮಾಡ್ಬೋದು ಆಡ್ ಮಾಡ್ಕೊಬಹುದು. 0 ಬಿಟ್ಟು ಇನ್ ಯಾವುದೇ ನಂಬರ್ನು ನೀವು ಆಡ್ ಮಾಡೋದಿಕ್ ಆಗಲ್ಲ. ಸೊ ಹಾಗಿದ್ರೆ 3 ಬಿಟ್ಗೆ ನಮ್ಗೆ ಇಲ್ಲಿ ಟೇಬಲ್ ಇದೆ ಅಲ್ಲ 0 1 0 ಎಲ್ಲಿದೆ 0 1 0 ಅದ್ರದ್ದು ವ್ಯಾಲ್ಯೂ ಎಷ್ಟು 2. ಸೊ ಹಾಗಿದ್ರೆ ನಂಗೆ ಇದ್ರ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ. ಅದೇ ತರ 1 0 1 1 0 1 ಆನ್ಸರ್ ಏನ್ ಬರುತ್ತೆ 5 ಬರುತ್ತೆ. ಸೊ ಹಾಗಿದ್ರೆ ಆಕ್ಟಲ್ ಕನ್ವರ್ಷನ್ ಏನಾಗುತ್ತೆ 2 ಮತ್ತೆ 5 ನನಗೆ ಆನ್ಸರ್ ಆಗುತ್ತೆ. ಸೊ ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ 1 1 0 1 0 1. ಸೊ ಇದು ಯಾವ್ದ್ರಲ್ಲಿದೆ ಬೈನರಿನಲ್ಲಿದೆ. ಇದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಬೇಕು ಆಕ್ಟಲ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಗಿವನ್ ಕ್ವೆಶನ್ ಏನಿದೆ 1 1 0 1 0 1. ಸೊ 3 3 ಬಿಟ್ಸ್ ನ ಡಿವೈಡ್ ಮಾಡ್ತಾ ಹೋಗಿ 3 ಬಿಟ್ಟು 3 ಬಿಟ್ಟು. ಸೊ ಏನಾಗುತ್ತೆ ಆನ್ಸರ್ 1 1 0 ಅಂತ ಹೇಳಿದ್ರೆ ಆನ್ಸರ್ ಏನು 6. ಸೊ ಟೇಬಲ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಬರೆಯೋದಷ್ಟೇ. 1 0 1 ಅಂತ ಹೇಳಿದ್ರೆ ಹಾಗೆ 5 ಆನ್ಸರ್ ಏನ್ ಬರುತ್ತೆ ನಂಗೆ 65. ಇದು ಯಾವ್ದ್ರಿಂದ ಯಾವ್ದಕ್ಕೆ ಕನ್ವರ್ಷನ್ ಬೈನರಿಯಿಂದ ಆಕ್ಟಲ್ ನಂಬರ್ಗೆ ಕನ್ವರ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕನ್ವರ್ಷನ್ ಯಾವುದು ಅಂತ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಇಸ್ ಆಕ್ಟಲ್ ಟು ಬೈನರಿ. ಈಗ ತಾನೇ ಬೈನರಿ ಟು ಆಕ್ಟಲ್ ಮಾಡಿದ್ವಿ. ಸೊ ಇವಾಗ ಆಕ್ಟಲ್ ಕೊಟ್ಟಿರ್ತಾರೆ ಅದನ್ನ ಬೈನರಿ ನಂಬರ್ಗೆ ಯಾವ ತರ ಬರೆಯೋದು ಅಂತ ಹೇಳಿ. ಸೊ ಟೇಬಲ್ ನ ನಾನು ಇಲ್ಲಿ ಅಪ್ಲೋಡ್ ಮಾಡಿದೀನಿ ನೋಡ್ಕೊಳ್ಳಿ. ಟೇಬಲ್ ನ ನೋಡ್ಕೊಬಹುದು. ಸೊ ಇವಾಗ ಡೈರೆಕ್ಟ್ ಆಗಿ ಈ ತರ ಟೇಬಲ್ ನ ನೀವು ಬರ್ಕೊಂಡ್ಬಿಟ್ರೆ ಆನ್ಸರ್ಸ್ ನ ನೀವೇ ಡೈರೆಕ್ಟ್ ಆಗಿ ಬರಿತಾ ಹೋಗ್ಬೋದು. ಸೊ ಏನ್ ಕೊಟ್ಟಿರ್ತಾರೆ ಈಗ ಒಂದು ಎಕ್ಸಾಂಪಲ್ ತಗೊಂತೀನಿ. ಎಕ್ಸಾಂಪಲ್ 6 8 ಅಂತ ತಗೊಂತೀನಿ. 6 8 ವ್ಯಾಲಿಡಾ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಇದು ಆಕ್ಟಲ್ ನಂಬರ್ ಅಲ್ಲ. ಸೊ ಹಾಗಾಗಿ ಗಿವನ್ ಕ್ವೆಶನ್ ರಾಂಗ್ ಆಗುತ್ತೆ. ಅವಾಗ ನಿಮ್ಗೆ ಗ್ರೇಸ್ ಸಿಗುತ್ತೆ. ಯಾವಾಗ್ಲೂ ಅಷ್ಟೇ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಕನ್ವರ್ಷನ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಗಿವನ್ ಕ್ವೆಶನ್ ಕರೆಕ್ಟ್ ಆಗಿದ್ಯಾ ಅಂತ ಹೇಳಿ ಚೆಕ್ ಮಾಡ್ಕೊಬೇಕು. ಸೊ ಎಕ್ಸಾಂಪಲ್ ಯಾವ ತರ ತಗೊಳ್ಳೋಣ 1 2 5 ತಗೊಂತೀನಿ. 1 2 5 ಯಾವ್ದ್ರಲ್ಲಿದೆ ಆಕ್ಟಲ್ ನಂಬರ್ ಅಲ್ಲಿ ಇದೆ. ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಬೇಕು ಬೈನರಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ಈ ತರ ಕೊಟ್ಟಾಗ ಏನ್ ಮಾಡಿ ಅಂತ ಹೇಳಿದ್ರೆ 1 2 5 ಈ ತರ ಬರ್ಕೊಂಡ್ಬಿಡಿ. ಸೊ 1 ಗೆ ಬೈನರಿ ವ್ಯಾಲ್ಯೂ ಏನ್ ಬರುತ್ತೆ 0 0 1. ಟೇಬಲ್ ನ ನೋಡ್ಕೊಳ್ಳಿ 1 ಗೆ 0 0 1 ಬರುತ್ತೆ. ಸೊ 2 ಗೆ ಏನ್ ಬರುತ್ತೆ 0 1 0 ಬರುತ್ತೆ. ಸೊ 5 ಗೆ ಏನ್ ಬರುತ್ತೆ 1 0 1 ಬರುತ್ತೆ. ಸೊ ಆರ್ಡರ್ ಆಗಿ ಫಸ್ಟ್ ಯಾವ್ದು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ ಅದನ್ನ ಬರೀರಿ 0 0 1. ನೆಕ್ಸ್ಟ್ 2 ಗೆ ಏನ್ ಬರುತ್ತೆ 0 1 0 ಬರುತ್ತೆ. 5 ಗೆ ಏನ್ ಬರುತ್ತೆ 1 0 1 ಬರುತ್ತೆ. ಸೊ ಇದು ನಿಮ್ಗೆ ಬೈನರಿಗೆ ಕನ್ವರ್ಷನ್ ಆಗುತ್ತೆ. ಐ ಥಿಂಕ್ ತುಂಬಾ ಡೆಡ್ ಈಸಿ ಆಗಿದೆ. ಟೇಬಲ್ ಒಂದು ನಿಮ್ಗೆ ಚೆನ್ನಾಗಿ ಬರೆಯಕ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೋದು ಪ್ರಾಬ್ಲಮ್ ಅನ್ನ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ಕನ್ವರ್ಷನ್ ನೋಡೋಣ. ಸೊ ನೆಕ್ಸ್ಟ್ ಕನ್ವರ್ಷನ್ ಇಸ್
ಬೈನರಿ ಟು ಎಕ್ಸಾಡೆಸಿಮಲ್. ಸೊ ಬೈನರಿ ಟು ಎಕ್ಸಾಡೆಸಿಮಲ್ ಯಾವ ತರ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಏನ್ ಮಾಡಿದ್ರಿ 3 ಬಿಟ್ ನ ಗ್ರೂಪ್ ಮಾಡಿದ್ರಿ, ಇವಾಗ 4 ಬಿಟ್ ನ ಗ್ರೂಪ್ ಮಾಡ್ಬೇಕಂದ್ರೆ ನಿಮ್ಗೆ ಫಸ್ಟ್ ಏನ್ ಗೊತ್ತಿರ್ಬೇಕು, ಎಕ್ಸಾಡೆಸಿಮಲ್ ನ ಟೇಬಲ್ ಬರ್ಕೊಳ್ಳೋದು ಗೊತ್ತಿರ್ಬೇಕು. ಸೊ ಎಕ್ಸಾಡೆಸಿಮಲ್ ನ ಟೇಬಲ್ ಯಾವ ತರ ಬರ್ಕೊಂತೀರಾ, ಸೊ ಅಲ್ಲಿ 4 to 1 ತಗೊಂಡ್ರಿ, ಇಲ್ಲಿ 8 4 2 1 ಗೆ ಬರ್ಕೊಂತೀರಾ. ಸೊ 0 ಅಂತ ಹೇಳಿದ್ರೆ ಏನ್ ಬರುತ್ತೆ, ಎಲ್ಲಾನು ಕೂಡ 0 0 0 0 ಆಗುತ್ತೆ. ಸೊ 1 ಗೆ ಏನ್ ಬರುತ್ತೆ, 0 0 0 1 ಬರುತ್ತೆ. ನೆಕ್ಸ್ಟ್ 2 ಗೆ ಸೊ 0 0 1 0, ಯಾವ ಪೊಸಿಷನ್ ಅಲ್ಲಿ 2 ಇದೆ ಅಲ್ಲಿ 1 ಹಾಕೊಂತಾ ಇದೀನಿ. 3 ಗೆ ಏನ್ ಬರುತ್ತೆ, 0 0 1 1, ಸೊ 2 plus 1 3. ಸೊ 4 ಗೆ ಏನ್ ಬರುತ್ತೆ, 0 1 0 0. 5 ಗೆ 0 1 0 1, 4 plus 1 5. ಸೊ 6 ಗೆ 0 1 1 0. ಸೊ ಅದೇ ತರ 7 ಗೆ 0 1 1 1. 8 ಗೆ ಏನ್ ಬರುತ್ತೆ, 1 0 0 0. ಸೊ 9 ಗೆ ಏನ್ ಬರುತ್ತೆ, ಸೊ 1 0 0 1. 10 ಗೆ ಏನ್ ಬರುತ್ತೆ, 1 0 1 0 ಬರುತ್ತೆ. ಸೊ ಅದೇ ತರ ಪ್ರೀವಿಯಸ್ ಒನ್, ನೆಕ್ಸ್ಟ್ ಒನ್ ಏನಿದೆ 11 ಅಂತ ಹೇಳಿದ್ರೆ ಏನಾ ಅಲ್ಲ, ಇದು ಎ ಆಗತ್ತೆ, ಇದೇನಾಗತ್ತೆ ಬಿ ಆಗತ್ತೆ. ಸೊ ಇದಕ್ಕೆ ಏನ್ ಬರುತ್ತೆ, 11 ಅಂತ ಹೇಳಿದ್ರೆ ಎಷ್ಟು, 4 plus 2 ಅಂತ ಹೇಳಿದ್ರೆ 1 0 1 1. 4 plus 2 10, 10 plus 1 11. ಸೊ ಅದೇ ತರ ಸಿ ಅಂತ ಹೇಳಿದ್ರೆ 12. 12 ಯಾವ್ದು ಬರುತ್ತೆ, 8 plus 2 8 plus 4 ಬರುತ್ತಾ, 8 plus 4 12 ಅಲ್ವಾ. ಸೊ 1 1 0 0. ಅದೇ ತರ ಡಿ ಅಂತ ಹೇಳಿದ್ರೆ 13. 13 ಏನ್ ಬರುತ್ತೆ, ಸೊ 1 1 0 1. ಸೊ ಅದೇ ತರ ಎ ಬಿ ಸಿ ಡಿ ಆದ್ಮೇಲೆ ಯಾವ್ದು ಬರುತ್ತೆ, ಗೆ ಎಷ್ಟು ಬರುತ್ತೆ, 14. 14 ಆದ್ಮೇಲೆ ಸೊ 14 ಅಂದ್ರೆ ಎಷ್ಟು ಬರುತ್ತೆ, 8 plus 4 12. 12 plus 2 is a 14. 1 1 1 0 ಬರುತ್ತೆ. ಸೊ ಲಾಸ್ಟ್ 15 ಅಂತ ಹೇಳಿದ್ರೆ ಏನ್ ಬರುತ್ತೆ, ಸೊ ಎಲ್ಲದಕ್ಕೂ ಕೂಡ 1 1 1 1 ಬರುತ್ತೆ. 8 plus 4 12. 12 plus 2 14. 14 plus 1 15 ಆಗಿರುತ್ತೆ. ಸೊ ಈ ಟೇಬಲ್ ನ ನಿಮ್ಗೆ ಬರೆಯೋದಕ್ಕೆ ಗೊತ್ತಾಯ್ತು ಅಂತ ಹೇಳಿದ್ರೆ ದಯವಿಟ್ಟು ಯಾರು ಟೇಬಲ್ ನ ಬೈ ಹ್ಯಾಟ್ ಮಾಡ್ಬೇಡಿ. ಸೊ ಈ ಟೇಬಲ್ ಗೊತ್ತಾಯ್ತು ಅಂತ ಹೇಳಿದ್ರೆ ಈಸಿಯಾಗಿ ಪ್ರಾಬ್ಲಮ್ ನ ನೀವೇನ್ ಮಾಡ್ಬೋದು, ಸಾಲ್ವ್ ನ ಮಾಡ್ಬೋದು. ಸೊ ನಂಬರ್ ಏನಿದೆ, ಫಾರ್ ಎಕ್ಸಾಂಪಲ್ 1 0 1 0 1 1, ಇದನ್ನ ತಗೊಂತೀನಿ, ಇದು ಬೈನರಿ ನಲ್ಲಿದೆ, ಇದನ್ನ ನಾನು ಯಾವ್ದು ಕನ್ವರ್ಟ್ ಮಾಡ್ಬೇಕು, ಎಕ್ಸಾಡೆಸಿಮಲ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ 1 0 1 0 1 1. ಸೊ ಇಲ್ಲಿ ಏನ್ ಮಾಡ್ಬೇಕು, 4 ಬಿಟ್ಟಿಗೆ ಗ್ರೂಪಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿಂದ 4 ಬಿಟ್ಟು, ನೆಕ್ಸ್ಟ್ ಇಲ್ಲಿಂದ 4 ಬಿಟ್ಟು, ಇಲ್ಲ ಇನ್ನೆರಡು ಬಿಟ್ಟು 0 ಹಾಕೊಂತಾ ಇದೀನಿ. ಸೊ ಗಿವನ್ ಕ್ವೆಶನ್ ಅನ್ನು ನೋಡ್ಕೊಳ್ಳಿ, 0 0 1 0 0 0 1 0 ಯಾವ್ದ್ರಲ್ಲಿ ಇದೆ, ಸೊ 0 0 1 0 2, ಇದಕ್ಕೆ ಆನ್ಸರ್ ಏನ್ ಬರುತ್ತೆ 2. ಅದೇ ತರ 0 1 0 1 1 1 0 1 1, ಆನ್ಸರ್ ಏನ್ ಬರುತ್ತೆ ನನಗೆ, ಯಾವ್ದಿದು ಆನ್ಸರು, ಬಿ. 11 ಅಂತ ಹೇಳಿದ್ರೆ ಏನಂತ ಬರಿಬಹುದು, ಅದನ್ನ ಬಿ ಅಂತ ಹೇಳಿ ಬರಿಬಹುದಾ. ಸೊ ಹಾಗಿದ್ರೆ ಆನ್ಸರ್ ನನ್ಗೆ ಏನ್ ಬರುತ್ತೆ, 2 ಬಿ ಅಂತ ಹೇಳಿ ಬರುತ್ತೆ. ಇದನ್ನ ನೀವು ಆಲ್ಫಾಬೆಟ್ಸ್ ಅಲ್ಲೇ ಮೆನ್ಷನ್ ಮಾಡಬೇಕು, ನಂಬರ್ಸ್ ಅಲ್ಲಿ ಮೆನ್ಷನ್ ಮಾಡಬಾರ್ದು, ಅದನ್ನ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಐ ಥಿಂಕ್ ನಿಮ್ಗೆ ಬೈನರಿ ಟು ಎಕ್ಸಾಡೆಸಿಮಲ್ ಯಾವ ತರ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಕನ್ವರ್ಷನ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಯಾವುದು, ಎಕ್ಸಾಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್. ಇಲ್ಲಿ ಗಿವನ್ ಕ್ವೆಶನ್ ನಿಮ್ಗೆ ಎಕ್ಸಾಡೆಸಿಮಲ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನಾವೇನ್ ಮಾಡ್ಬೇಕು, ಬೈನರಿಗೆ ಕನ್ವರ್ಟ್ ಮಾಡ್ಬೇಕು. ಸೊ ನಾನು ಇವಾಗ ತಾನೇ ಹೇಳ್ದೆ, ಟೇಬಲ್ ಬರ್ದಿದ್ದೆ. ಸೊ ಇಲ್ಲಿ ಕಂಪ್ಲೀಟ್ ಟೇಬಲ್ ನ ಡಿಸ್ಪ್ಲೇ ಮಾಡಿದೀನಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬೇಕು ಅಂತ ಹೇಳಿದ್ರೆ ಟೇಬಲ್ ನ ಬರ್ಕೊಳ್ಳಿ, ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಯಾವ ತರ ಬರಿಬೇಕು ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಬಿಟ್ಟಿದೀನಿ. ಸೊ ಇಲ್ಲಿ ಟೇಬಲ್ ನ ನೋಡ್ಕೊಂಡು ಡೈರೆಕ್ಟ್ ಆಗಿ ಆನ್ಸರ್ ಬರೆಯೋದಷ್ಟೇ. ಸೊ ಒಂದು ಎಕ್ಸಾಂಪಲ್ ತಗೊಂತೀನಿ. ಎಕ್ಸಾಂಪಲ್ ಎಲ್ಲಾರ್ಗು ಫೇವ್ರೆಟ್ ನಂಬರ್ ಯಾವ್ದಿದು, 143. ಸೊ 143 ತಗೊಂತೀನಿ. ಯಾವ್ದ್ರಲ್ಲಿ ಇದೆ ಇದು, ಎಕ್ಸಾಡೆಸಿಮಲ್ ಅಲ್ಲಿ ಇದೆ. ನಾನು ಯಾವ್ದು ಕನ್ವರ್ಟ್ ಮಾಡ್ಬೇಕು, ಬೈನರಿಗೆ ಕನ್ವರ್ಟ್ ಮಾಡ್ಬೇಕು. ಸೊ 1 4 3. ಸೊ 1 ಗೆ ಏನ್ ಬರುತ್ತೆ ಎಕ್ಸಾಡೆಸಿಮಲ್ ವ್ಯಾಲ್ಯೂ ಅಂತ ಹೇಳಿದ್ರೆ 0 0 0 1. ಸೊ 4 ಗೆ ಏನ್ ಬರುತ್ತೆ, ಇಲ್ಲೇ ಇದೆ ಟೇಬಲ್ ನೋಡ್ಕೊಳ್ಳಿ. 4 ಗೆ ಏನ್ ಬರುತ್ತೆ, 0 1 0 0. ಸೊ ಅದೇ ತರ 3 ಗೆ ಏನ್ ಬರುತ್ತೆ, 0 0 1 1. ಸೊ ಇಷ್ಟೇ, ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ, ಟೇಬಲ್ ನ ನೋಡ್ಕೊಂತೀರಾ, ಆನ್ಸರ್ ನ ಬರೀತೀರಾ. ಸೊ ಫಸ್ಟ್ ಯಾವ್ದಿದೆ, 1 ಇದೆ. 1 ಗೆ ಏನ್ ಆನ್ಸರ್ ಬರುತ್ತೆ, 0 0 1 ಬರುತ್ತೆ. 4 ಗೆ ಏನ್ ಆನ್ಸರ್ ಬರುತ್ತೆ, 0 1 0 0 ಬರುತ್ತೆ. ಅಗೇನ್ 3 ಗೆ ಏನ್ ಆನ್ಸರ್ ಬರುತ್ತೆ, 0 0 1 1 ಬರುತ್ತೆ. ಸೊ ಇದು ನಿಮ್ಗೆ ಬೈನರಿಗೆ ಕನ್ವರ್ಷನ್
ಆಗಿರುತ್ತೆ. ಐ ಥಿಂಕ್ ನಿಮ್ಗೆ ಹೆಕ್ಸಾಡೆಸಿಮಲ್ ಟು ಬೈನರಿ ನಂಬರ್ ಸಿಸ್ಟಮ್ ಕನ್ವರ್ಷನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ PU ಮಕ್ಳು ಇರ್ತೀರಾ ಅವ್ರಿಗೆ ಇಷ್ಟೇ ಕನ್ವರ್ಷನ್ಸ್ ಇರೋದು. ಸೊ ನೆಕ್ಸ್ಟ್ ಯಾರೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರು ನೋಡ್ತಾ ಇದ್ದೀರಾ, ಸೊ ನಿಮ್ಗೆ ಇನ್ನೂ 2 ತರ ಕನ್ವರ್ಷನ್ಸ್ ನ ಕೇಳ್ತಾರೆ. ಸೊ ಯಾವ್ದಾದ್ರು ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಸೊ ನೆಕ್ಸ್ಟ್ ಕನ್ವರ್ಷನ್ ಬಂದು ಆಕ್ಟಲ್ ಕೊಟ್ಟಿರ್ತಾರೆ. ಆ ಆಕ್ಟಲ್ ನೀವು ಯಾವ್ದಕ್ಕೆ ಕನ್ವರ್ಟ್ ಮಾಡಬೇಕು, ಹೆಕ್ಸಾಡೆಸಿಮಲ್ ಗೆ ಕನ್ವರ್ಟ್ ಮಾಡಬೇಕು. ಇದನ್ನ ಸ್ವಲ್ಪ ಟ್ರಿಕ್ಕಿಯಾಗಿ ಯೋಚನೆ ಮಾಡಿ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ತಗೊಂತೀನಿ ಆಕ್ಟಲ್ ನಂಬರ್ಗೆ. ಸೊ ಆಕ್ಟಲ್ ನಂಬರ್ನ 25 1 ಅಂತ ಹೇಳಿ 251 ಅಂತ ಹೇಳಿ ತಗೋತೀನಿ. ಯಾವ್ದ್ರಲ್ಲಿದೆ, ಆಕ್ಟಲ್ ನಂಬರ್ ಅಲ್ಲಿ ಇದೆ. ಅದನ್ನ ಯಾವ್ದು ಕನ್ವರ್ಟ್ ಮಾಡಬೇಕು, ಡೆಸಿಮಲ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಆಕ್ಟಲ್ ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡಕ್ಕಿಂತ ಮುಂಚೆ ಸೊ ಈ ಆಕ್ಟಲ್ ನಂಬರ್ ನ ಫಸ್ಟ್ ನಾನು ಬೈನರಿಗೆ ಕನ್ವರ್ಟ್ ಮಾಡ್ಕೊಬೇಕು. ಸೊ 251. ಸೊ 251 ಗೆ ಬೈನರಿ ನಂಬರ್ಸ್ ಹೇಳ್ತಾ ಹೋಗಿ. ಸೊ 2 ಅಂತ ಹೇಳಿದ್ರೆ ಬೇಕು ಅಂತೆಲ್ಲ ಸೈಡ್ ಅಲ್ಲಿ ಬರ್ಕೊಳ್ಳಿ. 421. 2 ಅಂತ ಹೇಳಿದ್ರೆ ಬೈನರಿ ನಂಬರ್ ಏನ್ ಬರುತ್ತೆ, 010 ಬರ್ಕೊಳ್ಳಿ. 010. ಸೊ 5 ಗೆ ಏನ್ ಬರುತ್ತೆ, 101 ಬರುತ್ತೆ. ಸೊ 5 ಗೆ 101. 1 ಗೆ ಏನ್ ಬರುತ್ತೆ, 001 ಬರುತ್ತೆ. 1 ಗೆ 001 ಬಂದಿದೆ. ಸೊ ಏನ್ ಬರ್ಕೊಂಡಿದ್ರೆ ಈ ಕ್ವಶನ್ ತಗೊಂಡಿದ್ರ ಬೈನರಿ ನಂಬರ್ನ ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. 010, ನೆಕ್ಸ್ಟ್ 101, ನೆಕ್ಸ್ಟ್ 001. ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ನಾವು ಯಾವ್ದು ಕನ್ವರ್ಟ್ ಮಾಡ್ಬೇಕಾಗಿರೋದು, ಹೆಕ್ಸಾಡೆಸಿಮಲ್. ಹೆಕ್ಸಾಡೆಸಿಮಲ್ ಅಂತ ಹೇಳಿದ್ರೆ ಎಷ್ಟು ಬಿಟ್ಸು, 4 ಬಿಟ್ಸು. ಸೊ ಇವಾಗ ಏನ್ ಬೈನರಿ ನಂಬರ್ ತಗೊಂಡಿದ್ರ ಈ ಕಡೆಯಿಂದ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಗೆ ನೀವೇನ್ ಮಾಡ್ಬೇಕು, 4 ಬಿಟ್ಸ್ ಗೆ ಗ್ರೂಪ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಏನಿಲ್ಲ, ಇಲ್ಲಿ ಏನ್ ಬರ್ಕೊಂತೀರಾ, 00, 3 zeros ಬೇಕು, 3 zeros ಬರ್ಕೊಂತೀರಾ. ಸೊ ಇವಾಗ ನಿಮ್ಗೆ ಹೆಕ್ಸಾಡೆಸಿಮಲ್ ಟೇಬಲ್ ನಿಮ್ಗೆ ಏನು ಗೊತ್ತಿದೆ ಯಾವ ತರ ಬರಿಬೇಕಂತ. ಸೊ 40 ಇದ್ರೆ ಏನ್ ಆನ್ಸರ್ ಬರುತ್ತೆ, 0 ಬರುತ್ತೆ. ನಿಮ್ಗೆ ಟೇಬಲ್ ನ ಮತ್ತೆ ಬರ್ಕೊಬೇಕಂತ ಏನಿಲ್ಲ, ಇದ್ರ ಮೇಲೆ ಸುಮ್ನೆ 8421 ಅಂತ ಸಿಂಪಲ್ ಆಗಿ ಬರ್ಕೊಳ್ಳಿ. ಸೊ ಎಲ್ಲೆಲ್ಲಿ 11 ಇದೆ ಅದನ್ನ ಮಾತ್ರ ಆಡ್ ಮಾಡ್ಕೊಳ್ಳಿ. 8 + 2 ಏನಾಗುತ್ತೆ, 10. 10 ಅನ್ನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದೇ ತರ ಇದನ್ನು ಅಷ್ಟೇ 8421. ಸೊ 8 + 1 ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ, ಎ 9 is the hexadecimal conversion. ಸೊ ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಕೇಳಿದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಗಿವನ್ ನಂಬರ್ ನ ಬೈನರಿಗೆ ಬರ್ಕೋಬೇಕು. ಬೈನರಿ ಬರ್ಕೊಂಡಾದ್ಮೇಲೆ ಸೊ ಅದನ್ನ ಒಂದು ಆರ್ಡರ್ ಅಲ್ಲಿ ಬರ್ಕೊಂಡು ರೈಟ್ ಟು ಲೆಫ್ಟ್ ನಾವ್ ಏನ್ ಮಾಡ್ಬೇಕು, 4 ಬಿಟ್. ಯಾಕೆ ನಾವು 4 ಬಿಟ್ ಮಾಡ್ಬೇಕು, ಬಿಕಾಸ್ ನಮ್ಗೆ ಕೇಳಿರೋದು ಹೆಕ್ಸಾಡೆಸಿಮಲ್. ಅದಕ್ಕೆ 4 ಬಿಟ್ ಡಿವೈಡ್ ಮಾಡಿ ಟೇಬಲ್ ನೋಡ್ಕೊಂಡು ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಐ ಥಿಂಕ್ ಎಲ್ಲರಿಗೂ ಆಕ್ಟಲ್ ಟು ಹೆಕ್ಸಾಡೆಸಿಮಲ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಲಾಸ್ಟ್ ಕನ್ವರ್ಷನ್ ನೋಡೋಣ ಯಾವ್ದಿದು, ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಅದ್ರ ಉಲ್ಟಾ ಮಾಡ್ಕೊಬೇಕಷ್ಟೇ. ಗಿವನ್ ಕ್ವಶನ್ ಯಾವ್ದ್ರಲ್ಲಿ ಕೊಟ್ಟಿರ್ತಾರೆ, ಹೆಕ್ಸಾಡೆಸಿಮಲ್ ಅಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 89A ಅಂತ ತಗೊಳ್ಳೋಣ. ಸೊ ಇದು ಯಾವ್ದ್ರಲ್ಲಿ ಇದೆ, ಹೆಕ್ಸಾಡೆಸಿಮಲ್ ಇದೆ. ಅದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಬೇಕು, ಆಕ್ಟಲ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ 89A ಇದಕ್ಕೆ ಬೈನರಿ ನಂಬರ್ಸ್ ನ ಬರ್ಕೊಳ್ಳೋಣ. ಯಾವ ಟೇಬಲ್ ಬೈನರಿ ನಂಬರ್ ಬರ್ಕೋಬೇಕು, ಹೆಕ್ಸಾಡೆಸಿಮಲ್ ಅಂತ ಹೇಳಿದ್ರೆ 4 ಬಿಟ್ ಟೇಬಲ್ ಅಲ್ಲಿ ನಾವು ಬರ್ಕೊಬೇಕಾಗುತ್ತೆ. 8421. ಸೊ ಹಾಗಿದ್ರೆ 8 ಗೆ ಏನ್ ಬರುತ್ತೆ, 1000. 8 ಅಂತ ಹೇಳಿದ್ರೆ ಇಲ್ಲಿ 8 ಇದೆ ಅಲ್ಲ, ಸೊ ಅದಕ್ಕೆ 1 ಹಾಕ್ತೀನಿ, ಮಿಕ್ಕಿದಕ್ಕೆ 0 ಹಾಕೊಂತಾ ಇದೀನಿ. ಸೊ 9 ಅಂತ ಹೇಳಿದ್ರೆ 8 + 1 9 ಆಗುತ್ತಾ, ಮಿಕ್ಕಿದ ಏನಾಗುತ್ತೆ, 0 ಆಗುತ್ತೆ. ಹಾಗಿದ್ರೆ ಆನ್ಸರ್ ಏನ್ ಬರುತ್ತೆ, 8001 ಆಗುತ್ತೆ. ಸೊ ಎ ಅಂತ ಹೇಳಿದ್ರೆ ಎಷ್ಟು, 10 ಅಲ್ವಾ. ಸೊ 10 ಅಂತ ಹೇಳಿದ್ರೆ 8 + 2. 8 + 2 ನಾನು 10 ಅಂತ ಹೇಳ್ಬೋದಾ. ಸೊ 1010 ಬರ್ಕೊಬೇಕು. ಸೊ ಹಾಗಿದ್ರೆ ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು, ಆಸ್ ಇಟ್ ಈಸ್ ಏನ್ ಕೊಟ್ಟಿದ್ದಾರೆ ಅದೇ ತರ ಬೈನರಿ ನಂಬರ್ ನ ಬರ್ಕೊಂತಾ ಹೋಗ್ತೀರಾ. ಸೊ 1010 ನಾವ್ ಯಾವ್ದಕ್ ಕನ್ವರ್ಟ್ ಮಾಡ್ಬೇಕಾಗಿರೋದು, ಆಕ್ಟಲ್. ಆಕ್ಟಲ್ ಅಂತ ಹೇಳಿದ್ರೆ ಎಷ್ಟು ಬಿಟ್ಸು, 3 ಬಿಟ್ಸು. ಸೊ ಈ ಕಡೆಯಿಂದ ನಾವ್ ಏನ್ ಮಾಡ್ಬೇಕು, 3 ಬಿಟ್ ಗೆ ಗ್ರೂಪ್ ಮಾಡ್ತಾ ಹೋಗ್ಬೇಕು. ಸೊ ಮೇಲ್ಗಡೆ ಬೇಕಂದ್ರೆ ಬರ್ಕೊಳ್ಳಿ 421. ಸೊ 421 ಅಂತ ಹೇಳಿದ್ರೆ ವ್ಯಾಲ್ಯೂ ಏನ್ ಬರುತ್ತೆ, 4 ಬರುತ್ತೆ. ಸೊ 421 2 ಅಂತ ಹೇಳಿದ್ರೆ 2 ಬರುತ್ತೆ. ಇಲ್ಲಿ 421 ಇಲ್ಲೇನ್ ಬರುತ್ತೆ, 3 ಬರುತ್ತೆ. ಸೊ 421 ಆನ್ಸರ್ ಏನ್ ಬರುತ್ತೆ, 2 ಬರುತ್ತೆ. ಸೊ ಫೈನಲ್ ಆನ್ಸರ್ ಏನ್ ಬರುತ್ತೆ, 4232 ಈಸ್ ಯುವರ್ ಆಕ್ಟಲ್ ನಂಬರ್ ನ ಕನ್ವರ್ಷನ್ ಆಗತ್ತೆ. ಸೊ ನಾನು ಫಸ್ಟ್ ಇಯರ್ಸ್ಗೆ ಹೇಳ್ದೆ, ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಒಂದು ಟಿಪ್ ಹೇಳ್ಕೊಡ್ತೀನಿ ಯಾವ ತರ ನೆನ್ಪಿಟ್ಕೊಳ್ಳೋದು ನಂಬರ್ ಸಿಸ್ಟಮ್ ನ ಅಂತ ಹೇಳಿ. ಸೊ ಬನ್ನಿ ನೋಡೋಣ ಯಾವ ತರ ನಂಬರ್ ಸಿಸ್ಟಮ್ ನ ನೆನ್ಪಿಟ್ಕೊಬಹುದು ಅಂತ ಹೇಳಿ. ಸೊ ನಾನು ಇಲ್ಲೇ ಬರಿತೀನಿ ಸಿಂಪಲ್ ಆಗಿ, ನೆನ್ಪಿಟ್ಕೊಂತಾ ಹೋಗಿ.
ಸೊ ಫಸ್ಟ್ ಟೈಪ್ ಅಲ್ಲಿ ನಾವು ಡೆಸಿಮಲ್ ಇಂದ ಆಲ್ ದ ನಂಬರ್ ಸಿಸ್ಟಮ್ ಏನ್ ಮಾಡಿದ್ವಿ, ಕನ್ವರ್ಟ್ ಮಾಡಿದ್ವಿ. ಡೆಸಿಮಲ್ ಇಂದ ಬೈನರಿ ಮಾಡಿದ್ವಿ, ಡೆಸಿಮಲ್ ಇಂದ ಆಕ್ಟಲ್ ಮಾಡಿದ್ವಿ, ಡೆಸಿಮಲ್ ಇಂದ ಎಕ್ಸಾ ಡೆಸಿಮಲ್ ಮಾಡಿದ್ವಿ. ಸೊ ಡೆಸಿಮಲ್ ನಂಬರ್ ಇಂದ ಯಾವುದೇ ನಂಬರ್ ಸಿಸ್ಟಮ್ಗೆ ಕನ್ವರ್ಷನ್ ಕೇಳಿದ್ರೆ ನೀವು ಯಾವ ಮೆಥಡ್ ಮಾಡಬೇಕು, ಡಿವಿಷನ್ ಮೆಥಡ್ ನ ಮಾಡ್ಬೇಕಾಗತ್ತೆ. ಸೊ ಡಿವಿಷನ್ ಮೆಥಡ್ ಅಲ್ಲಿ ಯಾವುದು, ಇಂಟೀಜರ್ ಪಾರ್ಟ್ ನ ಡಿವಿಷನ್ ಮೆಥಡ್ ಮಾಡ್ತೀರಾ. ಸೊ ಫ್ರಾಕ್ಷನ್ ಪಾರ್ಟ್ ನ ನೀವೇನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮೆಥಡ್ ನ ಮಾಡ್ಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ಸೊ ನೀವು ಗಿವನ್ ಕ್ವಶನ್ ಡೆಸಿಮಲ್ ಎಲ್ಲಿದೆ ಅಂತ ನೋಡ್ಕೊಬೇಕಷ್ಟೇ. ಡೆಸಿಮಲ್ ಏನಾದ್ರೂ ಗಿವನ್ ಕ್ವಶನ್ ಅಲ್ಲಿ ಇದ್ರೆ ಒಂದು ಡಿವಿಷನ್ ಮೆಥಡ್ ಮಾಡ್ಬೇಕು, ಇಲ್ಲ ಮಲ್ಟಿಪ್ಲಿಕೇಶನ್. ಇಫ್ ಇನ್ ಕೇಸ್ ಅದು ಇಂಟೀಜರ್ ಪಾರ್ಟ್ ಆಗಿದ್ರಿಂದ ನೀವೇನ್ ಮಾಡ್ತೀರಾ, ಡಿವಿಷನ್ ಮೆಥಡ್ ಮಾಡ್ತೀರಾ. ಇಲ್ಲ ಅಂತ ಹೇಳಿದ್ರೆ ಫ್ರಾಕ್ಷನ್ ಪಾರ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಯಾವ ಮೆಥಡ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಮೆಥಡ್ ನ ಮಾಡ್ಬೇಕಾಗುತ್ತೆ. ಇದು ಟೈಪ್ 1 ಆಗುತ್ತೆ. ಸೊ ಟೈಪ್ 2 ಅಂತ ತಗೊಂಡ್ರೆ ಇದ್ರ ಉಲ್ಟಾ, ಬೈನರಿ ಇಂದ ಕೊಡ್ತಾರೆ, ಆಕ್ಟಲ್ ಕೊಡ್ತಾರೆ, ಎಕ್ಸಾಡೆಸಿಮಲ್ ಇಂದ ಕೊಟ್ಟು ಇದೆಲ್ಲಾನು ಕೂಡ ಡೆಸಿಮಲ್ ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ನೀವ್ ಯಾವ್ದ್ ಮಾಡ್ಬೇಕು, ಗಿವನ್ ಕ್ವೆಶನ್ ಯಾವ್ದ್ರಲ್ಲಿರುತ್ತೋ ಅದ್ರದ್ದು ಪೊಸಿಷನಲ್ ವ್ಯಾಲ್ಯೂಸ್ ನ ಬರಿಬೇಕು. ಸೊ ಪೊಸಿಷನಲ್ ವ್ಯಾಲ್ಯೂ ಬರ್ದು ಏನ್ ಮಾಡ್ತೀರಾ, ಮಲ್ಟಿಪ್ಲಿಕೇಶನ್ ಮೆಥಡ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇವೆರಡು ನೀವು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಸೊ ಮಿಕ್ಕಿದನ್ನೆಲ್ಲ ಪ್ರಾಬ್ಲಮ್ಸ್ ನ ನೀವೇನ್ ಮಾಡ್ಬೋದು, ಈಸಿಯಾಗಿ ನೀವೇ ಮಾಡ್ಬೋದಾಗತ್ತೆ. ಐ ಥಿಂಕ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಗಿವನ್ ಕ್ವೆಶನ್ ಡೆಸಿಮಲ್ ನ ಅಥವಾ ಎಕ್ಸಾ ಡೆಸಿಮಲ್ ನ, ಬೈನರಿನ, ಆಕ್ಟಲ್ ಅನ್ನೋದು ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಸೊ ಇದನ್ನ ಏನು ಲಾಜಿಕ್ ಹೇಳ್ಕೊಟ್ಟೆ, ಲಾಜಿಕಲಿ ಫಸ್ಟ್ ಸ್ಟೆಪ್ ನೀವು ನೋಡ್ಕೊಬೇಕಾಗಿರೋದು ನನ್ನ ಡೆಸಿಮಲ್ ವ್ಯಾಲ್ಯೂ ಎಲ್ಲಿದೆ, ಡೆಸಿಮಲ್ ವ್ಯಾಲ್ಯೂ ಯಾವ ಸೈಡ್ ಕೊಟ್ಟಿದ್ದಾರೆ. ಸೊ ಅದನ್ನ ಗಿವನ್ ಕ್ವೆಶನ್ ಅಲ್ಲಿ ಕೊಟ್ಟಿದ್ರೆ ನೀವು ಯಾವ ಮೆಥಡ್ ಮಾಡ್ತೀರಾ, ಟೈಪ್ 1 ಮೆಥಡ್. ಸೊ ಇಲ್ಲ ನನಗೆ ಡೆಸಿಮಲ್ ಗೆ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಟೈಪ್ 2 ಮೆಥಡ್ ನ ಮಾಡ್ಬೇಕಾಗುತ್ತೆ. ಸೊ ಮಿಕ್ಕಿದ್ದೆಲ್ಲ ಡೈರೆಕ್ಟ್ ಆಗಿ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ. ಇವೆರಡು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಹಾಗಾಗಿ ನಾನು ಇವೆರಡನ್ನ ಮಾತ್ರ ಮೆನ್ಷನ್ ಮಾಡಿದೆ. ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೂ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಒಂದ್ಸತಿ ನೋಡಿದ್ರೆ ನಿಮ್ಗೆ ಖಂಡಿತ ಒಬ್ಬೊಬ್ಬರಿಗೆ ಅರ್ಥ ಆಗ್ಬಹುದು. ಕೆಲವ್ರಿಗೆ ಇನ್ನೂ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ನೀವೇ ಈ ಮೆಥಡ್ ಏನ್ ಹೇಳ್ಕೊಟ್ಟಿದೀನಿ, ಈ ಮೆಥಡ್ ಅಲ್ಲಿ ಪ್ರಾಬ್ಲಮ್ಸ್ ನ ಜಾಸ್ತಿ ತಗೊಂಡು ವರ್ಕ್ ಮಾಡಿ, ಖಂಡಿತ ಈಸಿ ಆಗುತ್ತೆ. ಈ ಟ್ರಿಕ್ ನ ಮಾತ್ರ ತುಂಬಾ ಚೆನ್ನಾಗಿ ತಲೆ ನೆನ್ಪಿಟ್ಕೊಂಡಿರಿ. ಸೊ ಯಾವುದೇ ಪ್ರಾಬ್ಲಮ್ ಕೊಟ್ರು ಕೂಡ ನೀವು ವರ್ಕ್ ಮಾಡ್ಬೋದಾಗತ್ತೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು.